ಮೊದಲ ಪ್ರಸ್ತುತಿ ಶಿವಸ್ತುತಿ. ಈಶನು ಕೈಲಾಸನಾಥನು, ಕೃಪಾಕರನು, ಭಯಹರನು ಆದಂತಹ ಸಾರಂಗಧರನು, ಗಂಗಾಧರನು, ಪಾರ್ವತಿಯನ್ನು ಒಳಗೂಡಿದವನು ಹಾಗೂ ವಿಷವನ್ನು ಕುಡಿದಂತಹ ಲೋಕ ಕಲ್ಯಾಣನು ಆದ ಶಿವನನ್ನು ನೆನೆಯುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ಶಿವಸ್ತುತಿ, ರಾಗ ಸುಮನ ಸರಂಜನಿ, ತಾಳ ಆದಿತಾಳ. ಶಿವಸ್ತುತಿ, ರಾಗ ಸುಮನಸ ರಂಜನಿ, ತಾಳ ಆದಿ. ಈಶನೇ ಕೈಲಾಸನಾಥನೆ, ಕೃಪಾಕರನೆ, ಭಯಹರನೆ ಸಲಹೌ. ಈಶನೇ ಕೈಲಾಸನಾಥನೆ, ಕೃಪಾಕರನೆ, ಭಯಹರನೆ ಸಲಹೌ. ಈಶನೇ ಕೈಲಾಸನಾಥನೆ, ಕೃಪಾಕರನೆ, ಭಯಹರನೆ ಸಲಹೌ. ಈಶನೇ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ, ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ, ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ, ಚಂದ್ರಮಗುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ. ಈಶನೇ ಕೈಲಾಸನಾಥನೆ, ಕೃಪಾಕರನೆ, ಭಯಹರನೆ ಸಲಗೋ. ಈಶನೇ ಕೈಲಾಸನಾಥನೆ, ಭಯಹರನೆ, ಪಾಪಗಳ ನೀಗಿಸು, ಶುಭಹರನೆ, ಕಷ್ಟಗಳನ್ನು ಕಳೆ. ಭಯಹರನೆ, ಪಾಪಗಳ ನೀಗಿಸು, ಶುಭಕರನೆ, ಕಷ್ಟಗಳನ್ನು ಕಳೆಯೈ. ಮೃಗಧರನೆ, ಹೃದಯದಿ ಶಶಿಧರನೆ, ಮೃಗಧರನೆ, ಹೃದಯದಿ ಶಶಿಧರನೆ, ತಾಂಡವಗೈ. ಹರಿತಜಂ ಹರಿತಜಂ ಋಗುಧರಿತ ಕುಕುಧರಿತ ತಗ ಜಣುತಂ, ಹರಿತಜಂ ಹರಿತಜಂ ಋಗುಧರಿತ ಕುಕುಧರಿತ ತಗ ಜಣುತಂ, ಹರಿತಗ ಕುಕುಧರಿ ಜಣುದ ದಿವಿತ ದಿಂಗಿಣ ತೊಂಗಿಣ ತೊಂಗಿಣ ತೊಂಗರಿತಗ ಕುಕುಧರಿ ಜಣುದ ದಿವಿತ ದಿಂಗಿಣ ತೊಂಗಿಣ ತೊಂಗಿಣ ತೊಮೀಶನೇ ಕೈಲಾಸನಾಥನೆ, ಕೃಪಾಕರನೆ, ಭಯಹರನೆ ಸಲಹೌ. ಈಶನೇ ದೀನರ ಪೊರೆವ ಸಭಾಪತಿಯೇ, ದೀನರ ಪೊರೆವ ಸಭಾಪತಿಯೇ, ದೈನ್ಯದಿ ಬೇಡುವೆ ಬಳಿಪಾರೆಯ. ದೀನರ ಪೊರೆವ ಸಭಾಪತಿಯೇ, ದೈನ್ಯದಿ ಬೇಡುವೆ ಬಳಿಬಾರೆಯ. ತಾಯು ಮಾನವನಾಗಿ ಕೂಸನು ಪೊರೆದೆ, ತಾಯು ಮಾನವನಾಗಿ ಕೂಸನು ಪೊರೆದೆ, ಎನ್ನ ನೀ ಪಾಲಿಸೆಯ. ಬಂದು ಉದ್ಧರಿಸೆನ್ನ ಕಲ್ದಪಗರನೆ,
ಮೋಕ್ಷವ ಕರುಣಿಸು ನಟರಾಜನೇ ಬಂದು ಉದ್ಧರಿಸನ ಕದಗಣನೆ ಮೋಕ್ಷವ ಕರುಣಿಸು ನಟರಾಜನೇ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೇ ಲೋಕನಾಥನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೇ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ 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 ಕಲಾವಿದೆಯ ಮುಂದಿನ ಪ್ರಸ್ತುತಿ ಒಂದು ದೇವರನಾಮ. ಪುರಂದರದಾಸರ ವಿರಚಿತ ದೇವರನಾಮ ಇದಾಗಿದೆ. ಬಹುಶಃ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ದೇವರನಾಮ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ. ಇಲ್ಲಿ ಶಿವನ ಹಲವು ಮಹಿಮೆಗಳನ್ನು ಹೇಳಲಾಗಿದೆ. ಸಮುದ್ರ ಮಥನದಲ್ಲಿ ಉದ್ಭವಿಸಿದಂತಹ ವಿಷವನ್ನು ಕುಡಿದ ನೀಲಕಂಠನು, ಮನ್ಮಥನನ್ನು ದಹನ ಮಾಡಿರುವಂತಹ ಶಿವನು, ಮಾರ್ಕಾಂಡೇಯನನ್ನು ರಕ್ಷಿಸಿದಂತಹ ಈಶನನ್ನು ಇಲ್ಲಿ ನಮಿಸಲಾಗಿದೆ. ಈಗ ನಿಮ್ಮ ಮುಂದೆ ಚಂದ್ರಚೂಡ ಶಿವಶಂಕರ ರಾಗಮಾಲಿಕೆ ಹಾಗೂ ಆದಿತಾಳ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. 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 ಸುಂದರ ಮೃಗಧರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ. ಸುಂದರ ಮೃಗಧರ ಪಿನಾಕಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ನಂದಿವಾಹನ ಆನಂದದಿಂದ ಮೂಜಗದಿ ಮೆರೆವವನು ನೀನೇ. ನಂದಿವಾಹನ ಆನಂದದಿಂದ ಮೂಜಗದಿ ಮೆರೆವವನು ನೀನೇ. ತಾಂ ಧೀಂ ತಾಂ ನಂದಿ ತಾಂ ಧೀಂ ನಂದಿ ತಾಂ ನಂದಿ ನಂದಿ ತಥ್ರಿಂಗಿನ್ನತ್ತುಂ ತಾಂ ಧೀಂ ತಾಂ ನಂದಿ ತಾಂ
ಧೀಂ ನಂದಿ ತಾಂ ನಂದಿ ನಂದಿ ತತ್ತಿಂ ಧಿಂ ನತ್ತುಂ ತಾಂ ಧೀಂ ತಾಂ ನಂದಿ ತಾಂ ಧೀಂ ನಂದಿ ತಾಂ ನಂದಿ ನಂದಿ ತತ್ತಿಂ ಧಿಂ ನತ್ತುಂ ತಾಂ ಧೀಂ ತಾಂ ನಂದಿ ತಾಂ ಧೀಂ ನಂದಿ ತಾಂ ನಂದಿ ನಂದಿ ತತ್ತಿಂ ಧಿಂ ನತ್ತುಂ ನಂದಿ ತತ್ತಿಂ ಧಿಂ ನತ್ತುಂ ನಕದಿ ತತ್ತಿಂ ಧಿಂ ನತ್ತುಂ ನಂದಿ ತತ್ತಿಂ ಧಿಂ ನತ್ತುಂ ನಕದಿ ತತ್ತಿಂ ಧಿಂ ನತ್ತುಂ ನಂದಿ ತತ್ತಿಂ ಧಿಂ ನತ್ತುಂ ತಾಂ ನಂದಿ ನಗದಿ ತದಿಂಗಿಣತುಂ ತದಿಂಗಿಣತುಂ ತೈ ನಂದಿ ನಗದಿ ನಂದಿ ತದಿಂಗಿಣತುಂ 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 ನಂದಿವಾಹನ ಆನಂದದಿಂದ ಮೂಜಗದಿ ಮೆರೆವನು ನೀನೇ ಅಂದು ಅಮೃತ ಘಟದಿಂದ ಕುದಿಸಿದ ವಿಷ ಭುಜಿಸಿದವನು ನೀನೇ ಅಂದು ಅಮೃತ ಘಟದಿಂದ ಉದಿಸಿದ ವಿಷ ಭುಜಿಸಿದವನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಇಂದಿರೇಶ ಶ್ರೀರಾಮನ ಪಾದವ ಚಂದದಿ ಪೊಗಳುವ ನೀನೇ ಇಂದಿರೇಶ ಶ್ರೀರಾಮನ ಪಾದವ ಚಂದದಿ ಪೊಗಳುವ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಬಾಲಮೃಕಂಡ ಜನ ಕಾಲನು ಎಳೆವಾಗ ಪಾಲಿಸಿದವನು ನೀನೇ ಬಾಲಮೃಕಂಡ ಜನ ಕಾಲನು ಎಳೆವಾಗ ಪಾಲಿಸಿದವನು ನೀನೇ ಬಾಲಮೃಕಂಡ ಜನ ಕಾಲನು ಎಳೆವಾಗ ಪಾಲಿಸಿದವನು ನೀನೇ ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಕಾಲಕೂಟವನು ಪಾನ ಮಾಡಿದ ನೀಲಕಂಠನು
ಕಾಲಕೂಟವನು ಪಾನ ಮಾಡಿದ ನೀಲಕಂಠನು ನೀನೇ. ಕಾಲಕೂಟವನು ಪಾನ ಮಾಡಿದ ನೀಲಕಂಠನು ನೀನೇ. ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನು ನೀನೇ. ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ. ಕೊರಳೊಳು ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೇ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ. ಕೊರಳೊಳು ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೇ. ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಮುರಗಭೂಷಣನು ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು 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 ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ 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 ನಮೋ ನಮೋ. ಪಾರ್ವತಿ ರಮಣನೆ ನಮೋ ನಮೋ. ಪಾರ್ವತಿ ರಮಣನೆ ನಮೋ ನಮೋ. ಪಾರ್ವತಿ ರಮಣನೆ ನಮೋ ನಮೋ. ಮುಂದಿನ ಪ್ರಸ್ತುತಿ ವಚನ. ವಚನ ಸಾಹಿತ್ಯ ವಿಶೇಷವಾದಂತಹ ರಚನೆಗಳು. ಶಿವನನ್ನು ಭಜಿಸುತ್ತಾ ಸಮಾಜವನ್ನು ತಿದ್ದುವಂತಹ ಸಾಹಿತ್ಯಗಳು. ಮೊದಲ ಪ್ರಸ್ತುತಿ ಬಸವಣ್ಣನವರಿಂದ ರಚಿತವಾದಂತಹ ವಚನವಾಗಿದೆ. ವಚನದಲ್ಲಿ ನಾಮಾಮೃತವನ್ನು ತುಂಬಿ ನಯನದಲ್ಲಿ ಶಿವನನ್ನು ನೆನೆದು ಕಿವಿಯಲ್ಲಿ ಕೀರ್ತಿಯನ್ನು ಕೇಳುತ್ತಾ ಸದಾ ಶಿವನನ್ನೇ ನೆನೆಯುವ ಬಸವಣ್ಣ ತನ್ನ ದೇಹವನ್ನೇ ವೀಣೆಯ ಕಂಬಿಯಾಗಿ, ತಲೆಯನ್ನೇ ಬುರುಡೆಯಾಗಿ, ನರಗಳನ್ನೇ ತಂತಿಯನ್ನಾಗಿ ಹಾಗೂ ಬೆರಳುಗಳನ್ನೇ ನಿನ್ನದಾಗಿಸಿ ನುಡಿಸೆಂದು ಹೇಳಲಾಗಿದೆ. ಈಗ ನಿಮ್ಮ ಮುಂದೆ ವಚನದಲ್ಲಿ ನಾಮಾಮೃತ ತುಂಬಿ.
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿನ್ನ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿನ್ನ ಮೂರ್ತಿ ತುಂಬಿ ಮನದಲ್ಲಿ ನಿಮ್ಮನೆ ನಗು ತುಂಬಿ ಮನದಲ್ಲಿ ನಿಮ್ಮನೆ ನಗು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ 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 ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೂರ್ಯ ಮಾಡಯ್ಯ ಎನ್ನ ನಲವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿ ಸರಾಗವ ಹಾಡಯ್ಯ ಪುರದಲುತ್ತಿ ಬಾರಿಸು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಮುಂದಿನ ಪ್ರಸ್ತುತಿ ಒಂದು ಅಷ್ಟಪದಿ. ಇಲ್ಲಿ ಗುರುಗಳಾದ ವಿದ್ವಾನ್ ಜನಾರ್ದನ್ ಇವರು ಶಿಷ್ಯೆಯ ಜೊತೆಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಾಧಾರಣವಾಗಿ ನಾವು ರಾಧೆಯ ವಿರಹವನ್ನು ಹಾಗೆ ಆಕೆ ತನ್ನ ಪ್ರೀತಿಯನ್ನು ಹೇಳಿಕೊಂಡ ಪರಿವೆಯನ್ನು ನೋಡ್ತಾ ಇರ್ತೇವೆ. ಆದರೆ ಇಲ್ಲಿ ಕೃಷ್ಣ ರಾಧೆಗೆ ತನ್ನ ಪ್ರೀತಿಯನ್ನು ಹೇಳುತ್ತಾನೆ. ಪ್ರಿಯೇ ಚಾರುಶೀಲೆ ಎಂದು ಸಂಬೋಧಿಸುತ್ತಾ ರಾಧೆಯಲ್ಲಿ ತನ್ನ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ಹೇಳಿಕೊಳ್ಳುವ ಕೃಷ್ಣನನ್ನು, ಅದಕ್ಕೆ ಸ್ಪಂದಿಸುವಂತಹ ರಾಧೆಯನ್ನು ನಾವಿಲ್ಲಿ ಕಾಣಬಹುದು. ಬಹುಶಃ ಜಯದೇವನ ಅಷ್ಟಪದಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಅಷ್ಟಪದಿ ಇದು ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕೊನೆಯಲ್ಲಿ ಪರಮಾತ್ಮನಾದಂತಹ ಕೃಷ್ಣನೇ ಆತ್ಮರೂಪವಾದ ರಾಧೆಗೆ ತನ್ನನ್ನು ಅರ್ಪಿಸಿಕೊಳ್ತಾನೆ. ಅದು ತನ್ನ ತಲೆಯ ಮೇಲೆ ರಾಧೆಯ ಕಾಲನ್ನು ಇಡಿಸಿಕೊಳ್ಳುವುದರ ಮೂಲಕ ಪ್ರೇಮದ ಉತ್ಕೃಷ್ಟತೆಯನ್ನು ಇಲ್ಲಿ ಕಾಣುವಂತಹ ಒಂದು ಅಷ್ಟಪದಿಯನ್ನು ಈಗ ಗುರುಗಳು ಹಾಗೂ ಶಿಷ್ಯೆ ಪ್ರಸ್ತುತಪಡಿಸುತ್ತಿದ್ದಾರೆ. ಈಗ ನಿಮ್ಮ ಮುಂದೆ ಪ್ರಿಯೇ ಚಾರುಶೀಲೆ. अंतरांतरे मस्तु न रोषवशामपार निश्वास निः
सहमुखी सुमुखी मुपेत्य सव्रीढमीक्षित सखी वदना विनाते सानन्द गद्गदपरं हरिरिपुवाच प्रिये चारुशीले मुञ्चमयि मान मनिदानम् प्रिये चारुशीले मुञ्चमयि मान मनिदानम् प्रिये वदति यदि किञ्चिदपि दन्तरुचि कौमुदी हरति धरति अधिघोरम् वदति यदि किञ्चिदपि दन्तरुचि कौमुदी हरति धरति मतिघोरम् पुरदधर शीभवे तव वदन चन्द्रमा रोचयतु लोचन चकोरम् पुरदधर शीभवे तव वदन चन्द्रमा रोचयतु लोचन चकोरम् सपदि मदनायो सहति मम पादं देहि सम्मुख कमल मधुपादं सपदि मदनायो सहति मम पादं देहि मुख कमल मधुपादं मुञ्चमयि मान मनिदानम् प्रिये चारुशीले सत्यमेवाति यदि उदति मयि कोहिनी देहि शरघातम् सत्यमेवाति यदि उदति मयि कोहिनी देहि शरघातम् घटय भुजबन्धनं जनगणदकर्णनं येन वा भवति सुखजातम् घटय भुजबन्धनं जनगणदकर्णनं येन वा भवति सुखजातम् चारुशीले मुञ्चमयि मानवनि दानं प्रिये त्वमति मम भूषणं त्वमति मम जीवनं त्वमति मम
ಇಂದಿನ ಕಾರ್ಯಕ್ರಮ ಈಗಾಗಲೇ ಹೇಳಿದಂತೆ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಒಂದು ವಿಶೇಷವಾದಂತಹ ಗುರು ಶಿಷ್ಯ ಪರಂಪರೆಯನ್ನು ಉಳಿಸುವಂತಹ ರೆಪರ್ಟರಿ ಗ್ರ್ಯಾಂಟ್ ಸ್ಕೀಮಿನ ಅಡಿಯಲ್ಲಿ ಮಾಡಿದ್ದಾಗಿತ್ತು. ಈ ಸ್ಕೀಮಿನ ಪ್ರಕಾರ ನಾವು 2 ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ 2 ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ವರ್ಕ್ಶಾಪನ್ನು ಮಾಡಬೇಕಾಗಿತ್ತು. ಈ ವರ್ಷದ ಈ ಕಾರ್ಯಕ್ರಮವನ್ನು ಈಗ ನಾವು ನಿರ್ವಹಿಸಿದ್ವಿ. ಇಲ್ಲಿ ನನ್ನ ಜೊತೆಗೆ ನಾನು ಗುರು ಜನಾರ್ದನ್, ಅದನ್ನು ಹೇಳಬೇಕು ಅವಶ್ಯಕತೆ ಇಲ್ಲ, ನನ್ನ ಶಿಷ್ಯರಾದಂತಹ ರಾಜಲಕ್ಷ್ಮಿ ಕಾನ್ಗೋಡು ಹಾಗೂ ಕಾವ್ಯ CB ಇವರು ಈ ಗುರು ಶಿಷ್ಯ ಪರಂಪರೆಯ ಇದರಲ್ಲಿ ಇರುವಂಥ ಸ್ಕೀಮ್ನಲ್ಲಿ ಇರುವಂಥವರು. ಇವರು ಕೂಡ ಇಬ್ಬರು ನನ್ನ ಜೊತೆಗೆ ಬಂದು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಇಬ್ಬರು ಕೂಡ ಹಾಗೆ ರಾಜಲಕ್ಷ್ಮಿಯವರು ಬಹುಶಃ ಅವರು 2ನೇ ಕ್ಲಾಸ್ನಲ್ಲಿ ಇದ್ದಾಗ ಅಂತ ಕಾಣುತ್ತೆ. ಇಲ್ಲಿ ಬಂದಗದ್ದೆ ಶಾಲೆಯಲ್ಲಿ ಅವಳು ಓದ್ತಾ ಇದ್ಲು, ಸಣ್ಣವಳು. ಆಗ ಅಲ್ಲಿ ಬಂದಗದ್ದೆಗೆ ಹೋಗಿ ಪಾಠ ಮಾಡ್ತಿದ್ದೆ ನಾನು. ಅಲ್ಲಿ ಸೇರಿದವಳು ಹಾಗೆ ಮುಂದೆ ಸಾಗರಕ್ಕೆ ಬಂದು ಅವಳ ವಿದ್ವತ್ತನ್ನು ಮುಗಿಸಿ ರಂಗಪ್ರವೇಶವನ್ನು ಮುಗಿಸಿದ್ದಾಳೆ. ಹಾಗೆ ಈಗ ವಿವಾಹಿತಳಾಗಿ ಬೆಂಗಳೂರಿಗೆ ಹೋದರೂ ಕೂಡ ಗುರು ಶಿಷ್ಯ ಪರಂಪರೆ ಅಡಿಯಲ್ಲಿ ನನ್ನ ಮಗಳ ಹತ್ರ ಪರಂಪರೆಯನ್ನು ಮುಗಿಸಿದ್ದಾಳೆ. ಅತ್ಯುತ್ತಮವಾಗಿ ಇವತ್ತು ನೃತ್ಯವನ್ನು ತಮ್ಮೆದುರಿಗೆ ಮಾಡಿದ್ದಾಳೆ. ಹಾಗೆ ಕಾವ್ಯ CB ಈಗಾಗಲೇ ಹೇಳಿದ್ರು 14 ವರ್ಷದ ಹಿಂದೆ ಅವರ ತಂದೆ ಸೇರಿಸಿದ್ರು ಅಂತ ಹೇಳಿದರು. ಹಾಗೆ ಅಲ್ಲಿಂದ ಇಲ್ಲಿಯವರೆಗೂ ಸತತವಾಗಿ ಅಭ್ಯಾಸ ಮಾಡುತ್ತಾ ವಿದ್ವತ್ ಪರೀಕ್ಷೆಗಳನ್ನು ಮುಗಿಸಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾಳೆ. ಅವರಿಬ್ಬರಿಗೂ ಕೂಡ ನಾಟ್ಯ ತರಂಗ ಹೃತ್ಪೂರ್ವಕವಾದ ಕೃತಜ್ಞತೆ ಅರ್ಸುತ್ತೆ. ಹಾಗೆ ನೀವೆಲ್ಲರೂ ಇಲ್ಲಿವರೆಗೆ ಕೂತಿದ್ದೀರಿ, ಕೊನೆಯವರೆಗೂ ಕೂತಿದ್ದು ಕಡಿಮೆ ಜನ ಆದರೂ ಆಸಕ್ತಿಯಿಂದ ಕೂತಿದ್ದೀರಿ, ಅದೇ ಸಂತೋಷ. ನಾನು ಅದೇ ಹೇಳ್ಕೊತೀನಿ, ಗುರು ಶಿಷ್ಯ ಪರಂಪರೆ ಉಳಿಸ್ಲಿಕ್ಕೆ ಇವರಿಬ್ಬರು ಹೇಳಿದ್ರಿ 14-15 ವರ್ಷದಿಂದ ಕಲಿತಾ ಇದ್ದಾರೆ. ಅವರ ಪೇರೆಂಟ್ಸು ಬಂದಿದ್ದಾರೆ. 14-15 ವರ್ಷದಿಂದ ಯಾಕೆ ಎಷ್ಟು ಇನ್ನೆಂತ ಕಲಿಯೋದು ಅಂತ ಹೇಳಲಿಲ್ಲ. ನಮ್ಮಲ್ಲಿ 1 ಗಂಟೆ ಕೂತ್ಕೊಂಡು ಪೇಷನ್ಸಿಂದ ನೋಡೋಕ್ಕೆ ಡ್ಯಾನ್ಸ್ ನೋಡೋಕ್ಕಾಗದೆ ಹೋದವ್ರು 14-15 ವರ್ಷದಿಂದ ಕಲಿತಾರಾ ಅನ್ನೋದು ನನಗೆ ಅನುಮಾನ. ಇದಕ್ಕೆ ಇಂಥ ಕಲೆಗೆ ಈ ರೀತಿ ಪರಿಣಿತಿಯನ್ನು ಸಾಧಿಸಲಿಕ್ಕೆ ಅಷ್ಟು ವರ್ಷಗಳ ಸಾಧನೆ ಬೇಕು. ಅಷ್ಟು ವರ್ಷದ ಸಾಧನೆ ಅಲ್ಲ, ಸಾಧನೆ ಮಾಡ್ತಾನೆ ಇರಬೇಕು. ಇವತ್ತಿಗೂ ನಾನು ಕಲಿತಾನೆ ಇದ್ದೀನಿ. ಸಾಧನೆ ಮಾಡೋದೇ ನಾವು ಬೇಕು ಅಂದರೆ ಕಲಿಬೇಕು. ಎಲ್ಲ ರೆಡಿಮೇಡ್ ಫುಡ್ ಸಿಕ್ಕಂಗೆ ಹೋಟೆಲ್ ಮಸಾಲೆ ದೋಸೆ ಕೂತ್ಕೊಂಡು ಹೇಳ್ದಂಗೆ ಬರೋದಿಲ್ಲ ವಿದ್ಯೆ ಅನ್ನೋದು. ಅದರಿಂದ ಈ ಪರಂಪರೆಗಳನ್ನು ಉಳಿಸ್ಬೇಕು ಅಂತ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾಯಿದೆ. ಅಂತಹ ಒಂದು ಸ್ಕೀಮಲ್ಲಿ ಮಾಡಿದ್ವಿ. ಇವರಿಬ್ಬರು ಕೂಡ ನಮ್ಮ ಜೊತೆಯಲ್ಲಿ ನರ್ತನ ಮಾಡಿದ್ದಾರೆ. ಇವತ್ತು ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶುಭರಾತ್ರಿ ಇಂದಿನ ಕಾರ್ಯಕ್ರಮವನ್ನು ಸಮಾಪ್ತ ಮಾಡ್ತಾ ಇದ್ದೇವೆ.